ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ರಾಜಸ್ಥಾನಿಗೆ ಹೊರಟಿದ್ದೀವಿ ಒಂದು ಬಿಸ್ನೆಸ್ ಮೇಲೆ. ಸೊ ಏರ್ಪೋರ್ಟಲ್ಲಿ ಹೋಗೋವಾಗ ನಮ್ಮ ನಾಡಪ್ರಭು ಕೆಂಪೇಗೌಡ ಅವರ ಸ್ಟ್ಯಾಚು ನೋಡಿ ತುಂಬ ಖುಷಿ ಆಯಿತು. ಸೊ ಹಾಗೆ ಹೋಗ್ತಾ ಇದ್ವಿ, ಏರ್ಪೋರ್ಟ್ ರೀಚ್ ಆದ್ವಿ. ನಮ್ಮದು ಬಂದು ಟರ್ಮಿನಲ್ 2ನಲ್ಲಿತ್ತು ಫ್ಲೈಟು. ನಮಗೆ ಬಂದು ಇದು ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯೆನ್ಸು. ಸೊ ತುಂಬ ಎಕ್ಸೈಟ್ಮೆಂಟು, ಖುಷಿ, ತುಂಬ ಕುತೂಹಲ ಇತ್ತು ನಮಗೆ, ನನಗೂ ಮತ್ತು ನನ್ನ ಹಸ್ಬೆಂಡಿಗೆ. ಏರ್ಪೋರ್ಟ್ ಸ್ವಲ್ಪ ಬೇಗ ರೀಚ್ ಆಗಿದ್ವಿ, ಯಾಕೆ ಅಂದರೆ ನಮ್ಮದು ಸೀಟ್ ಬಂದು ವಿಂಡೋ ಸೈಡ್ ಬೇಕಿತ್ತು. ಸೊ ಹಾಗಾಗಿ ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ವಿಂಡೋ ಸೈಡೇ ಕೊಟ್ಟರು ಸೀಟು. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ತುಂಬ ಟೈಮ್ ಇದ್ದಿದ್ದರಿಂದ ಪಿಕ್ಸ್ ಎಲ್ಲ ತೊಗೊಂಡ್ವಿ. ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು. ಸೊ ಏರ್ಪೋರ್ಟಲ್ಲಿ ಫ್ಲೈಟ್ಸ್ ಎಲ್ಲ ನೋಡಿಕೊಂಡು ಓಡಾಡಿಕೊಂಡು ಇದ್ವಿ. ಚೆಕ್ಕಿಂಗ್ ಎಲ್ಲ ಆದಮೇಲೆ ಒಳಗಡೆ ಬಂದ್ವಿ. ಬಂದಾದಮೇಲೆ ನಮ್ಮದು ಬಂದು ಗೇಟ್ 11ಅಲ್ಲಿ ಇದ್ದಿದ್ದು. ಸೊ ಅಲ್ಲಿಂದ ಬಸ್ ಬರುತ್ತೆ, ಬಸ್ಸಲ್ಲಿ ಹತ್ಕೊಂಡು ಹೋದ್ಮೇಲೆ ಸೊ ಒಂದು 2 to 3 ಕಿಲೋಮೀಟರ್ಸ್ ಕರ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಎಲ್ಲ ಥರದ ಫ್ಲೈಟು ಕಾಣಿಸುತ್ತೆ. ಏರ್ ಇಂಡಿಯಾ ಆಗಿರ್ಬೋದು, ಇಂಡಿಗೋ ಆಗಿರ್ಬೋದು, ಓಯಾಸಿಸ್ ಆಗಿರ್ಬೋದು, ತುಂಬ ಫ್ಲೈಟ್ಸ್ ಇತ್ತು. ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆಗಿರ್ಬೋದು. ಆಯಿತು, ಆಮೇಲೆ ತುಂಬ ಫ್ಲೈಟ್ಸ್ ಮೂವ್ ಆಗ್ತಿತ್ತು, ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು. ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ, ಅಲ್ಲೂ ಕೂಡ ಪಿಕ್ಸ್ ತಗೊತಾ ಇದ್ವಿ. ಸೊ ನಮ್ಮ ಫ್ಲೈಟ್ ಬಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು. ಸೊ ಫ್ಲೈಟಲ್ಲಿ ಬಂದು ಕುತ್ಕೊಂಡ್ವಿ. ಫ್ಲೈಟಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ಫ್ಲೈಟ್ ಫಾರ್ಮ್ಯಾಲಿಟೀಸು ಎಲ್ಲ, ಸೀಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು, ಬ್ಯಾಗೇಜಸ್ ಆಗಿರ್ಬೋದು, ಎಲ್ಲ ನೀಟಾಗಿ ಸೆಟಲ್ ಆಗಿ ಎಲ್ಲರೂ ಕೂತ ಮೇಲೆ ಏರ್ ಹಾಸ್ಟೆಸ್ ಎಲ್ಲ ಫಾರ್ಮ್ಯಾಲಿಟೀಸ್ ಮಾಡ್ತಾರೆ, ಸೇಫ್ಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಂಡ್ ನಮ್ಮದು ಬಂದು ಬ್ಯಾಗೇಜಸ್ 15+7 ಇತ್ತು. ಇನ್ ಹ್ಯಾಂಡ್ 7 kgs ತೊಗೊಂಡು ಹೋಗ್ಬೋದಿತ್ತು ಆ್ಯಂಡ್ 15 kgs ಇತ್ತು ಬ್ಯಾಗೇಜು. ಸೊ ಎಲ್ಲ ಪರ್ಫೆಕ್ಟಾಗಿ ಆದಮೇಲೆ ಫ್ಲೈಟ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆದಮೇಲೆ ಸುಮಾರು ಒಂದು 5 to 6 ಕಿಲೋಮೀಟರ್ಸ್ವರೆಗೂ ನಿಧಾನಕ್ಕೆ ಹೋಗುತ್ತೆ. ನಾವು ಈಗ ಸ್ಟಾರ್ಟ್ ಆಗುತ್ತೆ, ಈಗ ಮೇಲೆ ಹೋಗುತ್ತೆ, ಈಗ ಟೇಕ್ ಆಫ್ ಆಗುತ್ತೆ ಅಂದ್ಕೊಂಡು ಕಾಯ್ತಾನೇ ಇದ್ವಿ. ಕಾದು ತುಂಬ ಕ್ಯೂರಿಯಾಸಿಟಿ ಜಾಸ್ತಿನೇ ಆಗ್ತಿತ್ತು, ಯಾವಾಗ ಟೇಕ್ ಆಫ್ ಆಗುತ್ತೆ ಅನ್ನೋದು. ಇವೆಲ್ಲ ಬಿಡೋದಿಲ್ಲ ಅಂತವೆ, ನಿಧಾನಕ್ಕೆ ಬರುತ್ತೆ. ಸೊ ಅದಾದಮೇಲೆ ಸಡನ್ನಾಗಿ ಸ್ಟಾರ್ಟ್ ಆಗಿ ಟೇಕ್ ಆಫ್ ಆಗುತ್ತೆ. ಸೊ ಟೇಕ್ ಆಫ್ ಆದಾಗ ಆಗಿದ್ದ ಎಕ್ಸ್ಪೀರಿಯೆನ್ಸು, ಹೊಟ್ಟೆಲೆಲ್ಲ ಬಟರ್ಫ್ಲೈಸ್ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ವ್ಯೂ ನೋಡ್ಬೋದು, ಇಡೀ ಕೆಂಪೇಗೌಡ ಏರ್ಪೋರ್ಟ್ ಫುಲ್ಲು ಕಾಣಿಸುತ್ತೆ. ಆ್ಯಂಡ್ ಒಳ್ಳೆ ಬಸ್ ಸ್ಟಾಪಲ್ಲಿ ಬಸ್ಗಳು ನಿಂತಿರ್ತವೆ, ಫ್ಲೈಟ್ಗಳೆಲ್ಲ ಅಷ್ಟು ಫ್ಲೈಟ್ ಇರುತ್ತೆ. ಸುಮಾರು ಒಂದು 200 to 300 ಫ್ಲೈಟ್ಸ್ ನಿಂತಿತ್ತು. ಸೊ ನೀವೀಗ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಮಾತ್ರ. ಟೇಕ್ ಆಫ್ ಆಗಿದ ತಕ್ಷಣ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ಲು ಹೈ ಸ್ಪೀಡಲ್ಲಿ ಮೂವ್ ಆಗ್ತಿರುತ್ತೆ. ಸುಮಾರೊಂದು 10 ಕಿಲೋಮೀಟರ್ಸಿಂದನೇ ಹೈ ಸ್ಪೀಡಲ್ಲಿ ಮೂವ್ ಆಗಿ ಟೇಕ್ ಆಫ್ ಆಗುತ್ತೆ. ಈಗ ಟೇಕ್ ಆಫ್ ಆಯಿತು ನೋಡಿ, ವ್ಯೂ ಎಷ್ಟು ಚೆನ್ನಾಗಿದೆ. ಇಡೀ ಕೆಂಪೇಗೌಡ ಏರ್ಪೋರ್ಟ್ ಆಗಿರ್ಬೋದು, ಒಳ್ಳೆ ಬಸ್ ಸ್ಟಾಪಲ್ಲಿ ಬಸ್ ನಿಂತಿರುತ್ತೆ, ಏರೋಪ್ಲೈನ್ಸ್ ಎಲ್ಲ, ಆ ರೋಡ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸ್ ಫೀಲ್ ಮಾಡಿದಾಗಲೇ ಗೊತ್ತಾಗೋದು ಎಷ್ಟು ಖುಷಿ ಆಯಿತು ಅಂತ. ಆ್ಯಂಡ್ ಚೆನ್ನಾಗಿತ್ತು, ತುಂಬ ಮೇಲಿಂದ ವ್ಯೂ ತುಂಬ ಚೆನ್ನಾಗಿತ್ತು, ನೋಡ್ತಾ ಇದ್ವಿ. ಆ್ಯಂಡ್ ಹಾಗೆ ಮೋಡ ಅದೆಲ್ಲ ಸಿಕ್ತು ನಮಗೆ. ನಾವು ಡೇ ಟೈಮ್ ಜರ್ನಿ ಮಾಡಿರೋದ್ರಿಂದ ಹೋಗ್ತಾ ಡೇ ಟೈಮ್ ಇತ್ತು, ಬರ್ತಾ ನೈಟ್ ಟೈಮ್ ಇತ್ತು. ಸೊ ಡೇ ಟೈಮ್ ತುಂಬ ವ್ಯೂ ಎಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ. ನೈಟ್ ಟೈಮ್ ಒಂಥರ ಲೈಟಿಂಗ್ಸು ಅದೊಂಥರ ಫೀಲಿಂಗ್ ಚೆನ್ನಾಗಿತ್ತು. ಸೊ ಡೇ ಟೈಮ್ ಹೋಗ್ತಾ ಇರೋದು ನೋಡಿ. ಸೊ ಮೋಡ ಹತ್ರ ಬಂದ್ವಿ ನಾವು. ಕ್ಲೌಡ್ಸ್ ಎಲ್ಲ ತುಂಬ ಒಳ್ಳೆ
ಹಾಲಿನ ಪ್ರಪಂಚ, ಹಾಲಿನ ಸಮುದ್ರನ ಅಂತ ಅನ್ನಿಸ್ಬಿಡ್ತು. ಯಾವುದೋ ಬೇರೆ ಲೋಕಕ್ಕೆ ಬಂದುಬಿಟ್ಟಿದ್ದೀವೇನೋ ಅನ್ನಿಸ್ಬಿಡ್ತು. ಬಟ್ ಟೇಕ್ ಆಫ್ ಆಗೋವಾಗ ಮೂಮೆಂಟ್ ಇದ್ದಿದ್ದು ಹೋಗ್ತಾ ಹೋಗ್ತಾ ನಮಗೆ ಹೋಗ್ತಾ ಇದ್ದೀವಾ ಅಥವಾ ಸುಮ್ಮನೆ ನಿಂತಿದೆಯಾ ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಹಾಗೋಯ್ತು ಏರೋಪ್ಲೈನು. Why? I don't understand. ಆ್ಯಂಡ್ ನೀವು ನೋಡ್ಬೋದು ಕಿಟಕಿಯಿಂದ ಹಾಲಿನ ಸಮುದ್ರ ಥರ ಕಾಣಿಸ್ತಿತ್ತು ಮೋಡಗಳೆಲ್ಲ. ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ. ಹೊರಗಡೆ ನಾವು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿದ್ದೀವೇನೋ ಅನ್ನೋ ಫೀಲ್ ಆಗ್ತಿತ್ತು. ಚೆನ್ನಾಗಿ ಕಾಣಿಸ್ತಿತ್ತು ಹೊರಗಡೆ. ಹೊರಗಡೆ ನೋಡಿಕೊಂಡು ಹಾಗೆ 2 hours ಆಗೇ ಹೋಯ್ತು. 1.5 2 hours ಆಗೇ ಹೋಯ್ತು. ಸೊ 2 hours ಬ್ಯಾಂಗ್ಳೂರ್ ಟು ರಾಜಸ್ಥಾನ್, ಜೈಪುರಲ್ಲಿ ಇದ್ದಿದ್ದು ನಮ್ಮದು ಟರ್ಮಿನಲ್ ಬಂದು. ಸೊ ಜೈಪುರಿಗೆ ಹೋದ್ವಿ. ಸೊ 2 hours ಮುಗ್ದೇ ಹೋಯ್ತು. ಸೊ ಫ್ಲೈಟ್ ಬಂದು ಲ್ಯಾಂಡ್ ಆಯಿತು. ಲ್ಯಾಂಡ್ ಆಗೋವಾಗಲೂ ಚೆನ್ನಾಗಿತ್ತು ಜೈಪುರ್ ಏರ್ಪೋರ್ಟು. ಆದರೆ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಷ್ಟೇನು ಚೆನ್ನಾಗಿರಲಿಲ್ಲ ಅನ್ನಿ. ಬಟ್ ಜೈಪುರ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಯಿತು ಫ್ಲೈಟು. ಸೊ ಲ್ಯಾಂಡಿಂಗು ಚೆನ್ನಾಗಿತ್ತು. ಒಂಥರ ಎಕ್ಸ್ಪೀರಿಯೆನ್ಸು. ನಾವು ಬಂದಿದ್ದು ಸುಮಾರು ಒಂದು ಸಂಜೆ ಆಗಿತ್ತು, ಮಧ್ಯಾಹ್ನ ಅಲ್ಲ, ಸಂಜೆ ಒಂದು 4:30 ಹಾಗಾಗಿತ್ತು, 4:35 ಹಾಗಾಗಿತ್ತು. ಸೊ ಜೈಪುರಿಂದ ನಾವು ಬ್ಯಾಗೇಜಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ಅಜ್ಮೀರ್ಗೆ ಹೋದ್ವಿ. ಅಜ್ಮೀರಿಂದ ಮತ್ತೆ ಬಸ್ ತಗೊಂಡು ಪುಷ್ಕರಿಗೆ ಹೋದ್ವಿ. ನಾವು ರೂಮ್ ಬುಕ್ ಮಾಡಿದ್ದು ಪುಷ್ಕರಲ್ಲಿ. ಸೊ ಪುಷ್ಕರಿಗೆ ಹೋದ್ವಿ. ಅದು ನೈಟೇ ಆಯಿತು ನಾವು ಹೋಗೋದು. ಸುಮಾರು ಅಲ್ಲಿಂದ 250 kilometers. ಸೊ ನೈಟ್ ರೀಚ್ ಆಗಿ ನಾವು ಆ ಡೇ ಫುಲ್ಲು ನಾವು ರೆಸ್ಟ್ ಮಾಡಿಬಿಟ್ವಿ. ಮಾರ್ನಿಂಗ್ ಸ್ವಲ್ಪ ಬಿಸ್ನೆಸ್ ವರ್ಕ್ ಇತ್ತು, ಅದೆಲ್ಲ ಮುಗಿಸಿ ಒಂದು 11 AM ಹಾಗೆ ನಾವು ಅಲ್ಲೇ ನಿಯರ್ ಬೈ ಸಾವಿತ್ರಿ ಮಾತಾ ಮಂದಿರ್ ಅಂತ ಇದೆ. ಸೊ ಅಲ್ಲಿ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಇತ್ತು ಟೆಂಪಲ್ಲು. ಸೊ ಬೆಟ್ಟದ ಮೇಲಿರೋದು ಟೆಂಪಲ್ಲು. ನಾವು ಬಂದು ವಾಕ್ ಸ್ಟೆಪ್ಸ್ ಇತ್ತು, ಸ್ಟೆಪ್ಸು ಮತ್ತು ಹಾಗೆ ರೋಪ್ ವೇ ಇತ್ತು. ಸೊ ನಾವು ರೋಪ್ ವೇ ಚೂಸ್ ಮಾಡಿದ್ವಿ. ಯಾಕೆ ಅಂದರೆ ತುಂಬ ಲೇಟ್ ಆಗೋದು, ನಾವು ಇನ್ನೂ ತುಂಬ ಕಡೆ ಹೋಗಬೇಕಿತ್ತು. ಸೊ ಆ ರೀಸನ್ನಿಗೆ ರೋಪ್ ವೇ ಚೂಸ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ನೋಡಿ. ಅದೇ ಬೆಟ್ಟ ಸೆಂಟರಿಗೆ ಬಂದು ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಫುಲ್ಲು ಭಯ ಆಗುತ್ತೆ ಆ ಟೈಮಲ್ಲಿ. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ರೋಪ್ ವೇನಲ್ಲೂ ನಾನು ಜಿಪ್ ಲೈನೆಲ್ಲ ಮಾಡಿದ್ದೀನಿ, ಬಟ್ ಈ ಥರ ರೋಪ್ ವೇನಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ನಾನು. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು. ಸೊ ಅದಾದಮೇಲೆ ಮೇಲೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿ, ತುಂಬ ಮಂಕೀಸ್ ಇತ್ತು. ಟೆಂಪಲ್ ವಿಸಿಟ್ ಆದಮೇಲೆ ನಾವು ಹಾಗೆ ಸ್ವಲ್ಪ ಒಂದು 3 kilometers ಹೋದರೆ ಅಲ್ಲೇ ಸರೌಂಡಿಂಗಲ್ಲಿ ಡೆಸರ್ಟ್ ಇದೆ. ಸೊ ಡೆಸರ್ಟಲ್ಲಿ ATV ಬೈಕ್ ಆಗಿರ್ಬೋದು, ಆ್ಯಂಡ್ ಕ್ಯಾಮಲ್ ರೈಡ್ ಆಗಿರ್ಬೋದು, ಹಾರ್ಸ್ ರೈಡ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಎಲ್ಲ ಟ್ರೈ ಮಾಡಿದ್ವಿ. ಆ್ಯಂಡ್ ಹಾಗೆ ATV ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅವರು ಕೂಡ ರೈಡ್ ಮಾಡಿಸ್ತಾರೆ, ಅವರು ಕೂಡ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ತುಂಬ ಸ್ಲೋಪ್ಸಲ್ಲಾಗಿರ್ಬೋದು, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಒಂಥರ ತುಂಬ ಅಡ್ವೆಂಚರಸ್ ಆಗಿತ್ತು. ಆ್ಯಂಡ್ ಅದೆಲ್ಲ ಆದಮೇಲೆ ನಾವು ತುಂಬ ಕೋಲ್ಡ್ ಇತ್ತು. ನಾವು ಹೋಗಿದ್ದು ಚಳಿಗಾಲದಲ್ಲಿ. ನಾವು ಹೋಗಿದ್ದು ಡಿಸೆಂಬರ್ ಟೈಮಲ್ಲಿ. ಸೊ ಆ ರೀಸನ್ನಿಗೆ 4 o'clock ಆಗ್ತಿದ್ದಂಗೆ 10 degree ಆ್ಯಂಡ್ ಸಮ್ಟೈಮ್ಸ್ ಮಿಡ್ನೈಟಲ್ಲೆಲ್ಲ -degree ಕೂಡ ಆಗಿತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಅಲ್ಲಿ ಕಾಸ್ಟ್ಯೂಮ್ ಹಾಕ್ಕೊಂಡ್ವಿ. ಸೊ ನಾವು 5 ಒಳಗೆ ಬಂದುಬಿಡ್ಬೇಕಿತ್ತು, ಅಷ್ಟು ಚಳಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿರೋರೆಲ್ಲ ಕಾಸ್ಟ್ಯೂಮ್ ಹಾಕ್ಸಿ ನಮ್ಮಿಬ್ರಿಗೂ ಡ್ಯಾನ್ಸ್ ಎಲ್ಲ ಮಾಡಿಸ್ಬಿಟ್ರು. ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು.
ಮುಗಿಸ್ಕೊಂಡು ಫೈನಲಿ ಕ್ಯಾಮಲ್ ರೈಡ್ ಮಾಡಿಕೊಂಡೇ ನಾವು ಬಂದಿದ್ದ ಪಾಯಿಂಟಿಗೆ ಬಿಟ್ಟರು. ಮತ್ತು ನಾವಲ್ಲಿ ರೆಂಟಲ್ ಬೈಕ್ ತೊಗೊಂಡಿದ್ವಿ. ಸೊ ಪ್ಲೇಸಸ್ ಸುತ್ತಾಡೋದಿತ್ತು ನಮಗೆ ತುಂಬ, ಬಿಸ್ನೆಸ್ ಸಲುವಾಗಿ ಕೂಡ. ಸೊ ಅದರಿಂದ ನಾವು ಮತ್ತೆ ಕ್ಯಾಮಲ್ ರೈಡ್ ಮಾಡಿ ವಾಪಸ್ ಬಂದು ಫುಲ್ಲು ಚಳಿಗೆ ಮಟ್ಕಾ ಚಾಯ್ ಕುಡ್ಕೊಂಡು ಮತ್ತೆ ರೂಮ್ ಕಡೆ ವಾಪಸ್ ಹೊರಟ್ವಿ. ಸೊ ಹೊರಟು ಆ ದಿನ ಫುಲ್ಲು ರೆಸ್ಟ್ ಮಾಡಿದ್ವಿ. ನಾವು ಸುಮಾರು 4 ದಿನ ಇದ್ವಿ. ಸೊ ಆ 4 ದಿನದಲ್ಲಿ ಒಂದಿನ ಹಾಗೆ ಹೋಯಿತು. ಆ್ಯಂಡ್ ಸೆಕೆಂಡ್ ಡೇ ಬಂದು ನಾವು ಕಿಸಂಗರಿಗೆ ಬಂದ್ವಿ ಅರ್ಲಿ ಮಾರ್ನಿಂಗ್ ಬೇಗ ರೆಡಿಯಾಗಿ. ಸೊ ಕಿಸಂಗರ್ ಬಂದು 40 ಕಿಲೋಮೀಟರ್ಸ್ ಇದೆ ಅಜ್ಮೀರಿಂದ. ಸೊ ಪುಷ್ಕರಿಂದ 40 ಕಿಲೋಮೀಟರ್ಸ್ ಇದೆ, ಅಜ್ಮೀರಿಂದ 30 ಕಿಲೋಮೀಟರ್ಸ್ ಇದೆ. ಸೊ ನಾವು ಹೇಗೂ ರೆಂಟಲ್ ಬೈಕ್ ತೊಗೊಂಡಿದ್ರಿಂದ ಎಲ್ಲ ಓಡಾಡೋದಕ್ಕೆ ತುಂಬ ಅನುಕೂಲ ಆಯಿತು. ಸೊ ಕಿಸಂಗರ್ ಅನ್ನೋದು ಸ್ನೋ ಯಾರ್ಡ್ ಥರ, ಡಂಪಿಂಗ್ ಯಾರ್ಡ್ ಅದು. ಸೊ ತುಂಬ ಚೆನ್ನಾಗಿತ್ತು, ಮಾರ್ಬಲಿಂದು ಫುಲ್ಲು ಸ್ನೋ ಫೀಲಿಂಗೇ ಕೊಡುತ್ತೆ. ಅಲ್ಲಿ ಹೋಗಿ ನೋಡಿ ತುಂಬ ಫೋಟೋಸ್ ತಕ್ಕೊಂಡ್ವಿ. ಆ್ಯಂಡ್ ತುಂಬ ಜನ ಫೋಟೋಶೂಟ್ ಕೂಡ ಮಾಡಿಸ್ತಿದ್ರು ಮ್ಯಾರೇಜಸ್ಸಿಗೆಲ್ಲ. ತುಂಬ ಚೆನ್ನಾಗಿತ್ತು ಆ ಪ್ಲೇಸ್ ಮಾತ್ರ. ಮಿನಿ ಕಾಶ್ಮೀರ್ ಅಂತಲೇ ಹೇಳ್ಬೋದು, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಬೋಟಲ್ಲೆಲ್ಲ ಹೋಗಿ ಫೋಟೋಶೂಟ್ಸ್ ಎಲ್ಲ ಲೈಟಾಗಿ ಮಾಡಿಸ್ಕೊಂಡ್ವಿ, ಅಂದರೆ ಮೊಬೈಲಲ್ಲೇ ಮಾಡಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಪ್ಲೇಸು. ಸೊ ತುಂಬ ಚೆನ್ನಾಗಿತ್ತು. ಈ ಪ್ಲೇಸಿಗೆ ಕಪಲ್ಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದು ಬಂದು ಗ್ರಾನೈಟ್, ಮಾರ್ಬಲ್ ಆ್ಯಂಡ್ ಗ್ರಾನೈಟಿಂದು. ಸೊ ಆ ನೀರು ಅದೆಲ್ಲ ಪ್ಯೂರ್ ಇದೆ ಫುಲ್ಲು. ಅಷ್ಟು ಅಲ್ಲಿ ತೆಗ್ದು ಆ ಥರ ಆಗಿರೋದು ಪ್ಲೇಸ್ ಬಂದು, ಮಾರ್ಬಲ್ನ ತೆಗ್ದು. ಸೊ ತುಂಬ ಚೆನ್ನಾಗಿತ್ತು ಪ್ಲೇಸು. ನಾವು ಅಲ್ಲಿ ಟೈಮ್ ಇದ್ದಿದ್ದರಿಂದ ಫೋಟೋಶೂಟ್ಸ್ ಎಲ್ಲ ಮಾಡಿಸ್ಕೊಂಡ್ವಿ, ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಆ್ಯಂಡ್ ನಾವು ಬಂದಿದ್ದು ಮೇಕೆ ಬಿಸ್ನೆಸ್ಸಿಗೆ. ಸೊ ಅದು ಮಧ್ಯದಲ್ಲಿ ಹೋಗಿ ವಿಚಾರಿಸಿ ಬರ್ತಾಯಿದ್ವಿ ಫಾರ್ಮರ್ಸಿಗಾಗಲಿ, ಅಲ್ಲಿನ ಲೋಕಲೈಟ್ಸಿಗಾಗಲಿ ರೇಟೆಲ್ಲ ಆಗಿರ್ಬೋದು, ಪ್ರತಿಯೊಂದು ಬಿಸ್ನೆಸ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ತಗೊತಿದ್ವಿ ನಾವು. ಸೊ ನಾವು ಬೀಟಲ್ ಮತ್ತು ಶಿರೋಹಿ ಮೇಕೆಗಳನ್ನ ಸಾಕಾಣಿಕೆ ಮಾಡಬೇಕು ಅಂದ್ಬಿಟ್ಟು ಹೋಗಿದ್ವಿ ಅಜ್ಮೀರಲ್ಲಿ ತಗೊಳ್ಳೋದಕ್ಕೆ. ಮಂಡೀಲಿ ಹೇಗಿರುತ್ತೆ ವೆರೈಟಿ ಆ್ಯಂಡ್ ಹೊರಗಡೆ ಹೇಗಿರುತ್ತೆ. ಸೊ ಅಲ್ಲಿ ತುಂಬ ಟೋಪಿ ಹಾಕ್ಕೊಂಡಿರ್ತಾರೆ, ಹುಷಾರಾಗಿ ದೂರ ಹೋದಷ್ಟು ಹುಷಾರಾಗಿ ನಾವು ವ್ಯವಹಾರ ಮಾಡಬೇಕಾಗುತ್ತೆ. ಸೊ ನಾವಂತೂ ಎಲ್ಲೂ ತಗೊಳ್ಲಿಲ್ಲ, ನಾವಿಬ್ಬರೇ ಹೋಗಿದ್ರಿಂದ ನಮಗೊಂಥರ ಟ್ರಿಪ್ ಥರನೂ ಆಗಿತ್ತು. ಸೊ ಮತ್ತೆ ನಾವು ಕಾರಲ್ಲಿ ಹೋಗಿ 5 ಜನ ಕರ್ಕೊಂಡು ಹೋಗಿದ್ವಿ. ಸೊ ಆಮೇಲೆ ತಗೊಂಡು ಬಂದ್ವಿ, ಅಲ್ಲೆಲ್ಲ ವಿಚಾರಿಸ್ಕೊಂಡು ಹೋದ್ವಿ ಫಸ್ಟು ನಾವು. ಸೊ ಅಲ್ಲಿನ ಲೋಕಲೈಟ್ಸು ಬೇರೆ ರೇಟ್ ಹೇಳ್ತಾರೆ, ಮತ್ತು ಬ್ರೋಕರ್ಸ್ ಇರ್ತಾರೆ, ಅವರೇ ಬೇರೆ ರೇಟ್ ಹೇಳ್ತಾರೆ. ಸೊ ಹುಷಾರಾಗಿ ಮ್ಯಾನೇಜ್ ಮಾಡಬೇಕು ಅದೆಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಪುಷ್ಕರಿಗೆ ಹೊರಟ್ವಿ. ಹೋಗೋ ದಾರಿಲಿ ಅಲ್ಲೊಂದು ಲೇಕ್ ಇದೆ, ಅಜ್ಮೀರ್ ಲೇಕ್ ಅಂತ. ಸೊ ಅಲ್ಲಿ ಒಬ್ಬರು ನಮಗೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ತೆಗೆದ್ರು, ಸನ್ಸೆಟ್ ಆಗೋ ಟೈಮಲ್ಲಿ ಬೇರೆ ಅದು, ಈವ್ನಿಂಗ್ ಬರೋ ಟೈಮಲ್ಲಿ. ಸೊ ತುಂಬ ಚೆನ್ನಾಗಿತ್ತು. ಆ ಲೇಕ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಪಿಕ್ಸ್ ತೆಗೆದ್ರು. ಆ ಪಿಕ್ಸ್ ಮಾತ್ರ ತುಂಬ ಚೆನ್ನಾಗಿ ತೆಗ್ದಿದ್ರು. ನನಗೆ ತುಂಬ ಥ್ಯಾಂಕ್ಫುಲ್ಲಾಗಿರ್ತೀನಿ ಅವರಿಗೆ. ತುಂಬ ಚೆನ್ನಾಗಿ ವಿಡಿಯೋ ಆಗಿರ್ಬೋದು, ಫೋಟೋ ಹೊಡೆದ್ರು. ಅದೆಲ್ಲ ಮುಗಿಸ್ಕೊಂಡು ನಾವು ರಾಜಸ್ಥಾನಿ ಸ್ವೀಟ್ಸ್ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ನಾವು ಪುಷ್ಕರ್ ಲೇಕಿಗೆ ಹೋದ್ವಿ, ಬ್ರಹ್ಮ ಟೆಂಪಲಿಗೆ. ಸೊ ಬ್ರಹ್ಮ ಟೆಂಪಲಲ್ಲಿ ನೀರಿಗೆಲ್ಲ ಪೂಜೆ ಮಾಡಿ ಅದಾದಮೇಲೆ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ನಾವು ರೂಮ್ ಕಡೆ ಹೊರಟ್ವಿ. ಲಾಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ರೂಮ್ ಬಿಟ್ಟು ಸೊ ನಾವು ಜೈಪುರಿಗೆ ಬಂದ್ವಿ. ಜೈಪುರಲ್ಲಿ ಹವಾ ಮಹಲ್ ಆಗಿರ್ಬೋದು, ಜಂತರ್ ಮಂತರ್ ಆಗಿರ್ಬೋದು, ಆ್ಯಂಡ್ ಅಟೈರ್ ಎಲ್ಲ ವೇರ್ ಮಾಡಿದ್ವಿ ಅಲ್ಲಿ, ರಾಜಸ್ಥಾನಿ ಅಟೈರ್. ಆ್ಯಂಡ್ ಹವಾ ಮಹಲ್ ಆಗಿರ್ಬೋದು, ಸಿಟಿ ಪ್ಯಾಲೇಸ್ ಆಗಿರ್ಬೋದು, ಜಂತರ್ ಮಂತರ್ ಆಗಿರ್ಬೋದು, ಮೋಜ್ ಮಹಲ್ ಆಗಿರ್ಬೋದು, ಇದಿಷ್ಟು ನೋಡಿಕೊಂಡು ನಾವು ಕೊನೆ ಫ್ಲೈಟಿಗೆ ಹೋದ್ವಿ. ಅಲ್ಲಿನ ರಾಯಲ್ ರಾಜಸ್ಥಾನ್ ಅಂತಾರೆ. ಸೊ ರಾಯಲ್ಲಾಗೇ ಇತ್ತು ಎಲ್ಲನೂ.
ಅಲ್ಲಿನ ಮಹಲ್ಸ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲ ವಿಸಿಟ್ ಮಾಡಾದಮೇಲೆ ಇದು 4th ಡೇ. ಆ್ಯಂಡ್ 3rd ಡೇ ಬಂದು ನಾವು ಫುಲ್ಲು ಕಂಪ್ಲೀಟ್ಲಿ ಬಿಸ್ನೆಸ್ ಓರಿಯೆಂಟೆಡ್ ಫುಲ್ಲು ಅಲ್ಲೇ ಹಳ್ಳಿಗಳಲ್ಲೆಲ್ಲ ಓಡಾಡ್ಕೊಂಡಿದ್ವಿ. ಸೊ ನಾವು 4th ಡೇ ಲಾಸ್ಟ್ ಡೇ ನಮ್ಮದು ಈವ್ನಿಂಗ್ 5ಗೆ ಫ್ಲೈಟ್ ಇತ್ತು. ಸೊ ನಾವು ಅಷ್ಟರಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಹೋಗಬೇಕಿತ್ತು. ಆ್ಯಂಡ್ ಇದೆಲ್ಲ ಮಹಲ್ಸ್ ಆಗಿರ್ಬೋದು, ಇದೆಲ್ಲ ಪ್ಲೇಸಸ್ಸು ಸುಮಾರು ಅಲ್ಲೇ ಪಕ್ಕದಲ್ಲೇ ಇದೆ. ಸೊ ಈಸಿಯಾಗಿ ನೋಡ್ಬೋದು. ಸಿಟಿ ಪ್ಯಾಲೇಸ್ ಆಗಿರ್ಬೋದು, ಜಂತರ್ ಮಂತರ್ ಆಗಿರ್ಬೋದು, ಎಲ್ಲ 1 ಕಿಲೋಮೀಟರ್ 1/2 ಕಿಲೋಮೀಟರ್ ಸರೌಂಡಿಂಗಲ್ಲಿದೆ. ಸೊ ಎಲ್ಲನೂ ವಿಸಿಟ್ ಮಾಡಿದ್ವಿ. ಸೊ ಕೊನೆಯದಾಗಿ ಮೋಜ್ ಮಹಲು ತುಂಬ ಚೆನ್ನಾಗಿತ್ತು, ತುಂಬ ಎಂಟರ್ಟೈನ್ಮೆಂಟ್ ಇತ್ತು ಅಲ್ಲಿ ಅದರಲ್ಲಿ. ಹಾಗಳಪ್ಪ ಆ ಕಂಡ್ರಾಗು ನಾನೇ ಅವನಿ, ಆ ಕಂಡ್ರಾಗು ನಾನು, ಓ ಇದ್ರಾಗು ನಾನೇ ಅವನಿ, ಇದ್ರಾಗು ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಆ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಆ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ನನಗೊಂದು ತಲೆ ಚಕ್ಕರ್ ಬಂದ್ಬಿಡ್ತು. ತಿರ್ಗೋದ್ರಲ್ಲೂ ತಿರುಗಿಸ್ಬಿಟ್ರು ನಮ್ಮ ಮನೆಯವರು. ಸೊ ಆಮೇಲೆ ಫೈನಲಿ ಹೇಗೋ ಎಲ್ಲ ಮಾಡಿ ಮುಗಿಸಿ ಅದನ್ನೆಲ್ಲ ನೋಡಿ ಮತ್ತು ಮೋಜ್ ಮಹಲ್ ಕಂಪ್ಲೀಟಾಗಿ ನೋಡಿದ್ವಿ. ಅದೊಂದು ಖುಷಿ ಆಯಿತು. ಸ್ಪೀಡಾಗಿ ಬೇಗ ನೋಡಿಕೊಂಡು ಫೈನಲಿ ಒಂದು 3 o'clock ಹಾಗೆ ನಾವು ಅಲ್ಲೇ ಲಂಚ್ ಮಾಡಿದ್ವಿ. ಎಲ್ಲ ಮುಗಿದ್ಮೇಲೆ ಬೆಂಗಳೂರು ಕಡೆ ಫ್ಲೈಟ್ ಹತ್ಕೊಂಡು ಬಂದೇ ಬಿಟ್ವಿ. ಆ್ಯಂಡ್ ನಮ್ಮ ರಾಜಸ್ಥಾನ್ ಟ್ರಿಪ್ಪು ಈ ಥರ ಇತ್ತು. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.